ಗರಿಗೆದರ್ತಾ ಇದೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ. ಇವತ್ತು ಚನ್ನಪಟ್ಟಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೇವೂರು ತಿಟ್ಟಮಾರನಹಳ್ಳಿ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸಲಿದ್ದಾರೆ ಡಿಸಿಎಂ ಡಿಕೆಶಿ. ಈ ಮೂಲಕ ಜನರ ವಿಶ್ವಾಸವನ್ನ ಗಳಿಸುವುದಕ್ಕೆ ಡಿಕೆಶಿ ಪ್ರಯತ್ನ ಪಡ್ತಿದ್ದಾರಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗಾಗಿ ನಿರಂತರ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಡಿಸಿಎಂ. ಜನರ ವಿಶ್ವಾಸವನ್ನ ಗಳಿಸಿ ಸುರೇಶ್ನನ್ನ ಕಣಕ್ಕಿಳಿಸುವಂತ ಪ್ಲಾನ್ ಅನ್ನ ಡಿಕೆಶಿ ಮಾಡ್ಕೊಂಡಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಮೈತ್ರಿ ನಾಯಕರಿಗೆ ಸೋಲಿನ ತಿರುಗೇಟನ್ನು ನೀಡೋದಕ್ಕೆ ಸೈಲೆಂಟ್ ಆಗಿ ಡಿಕೆ ಬ್ರದರ್ಸ್ ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಊಹಿಸಿರ್ಲಿಲ್ಲ ಡಿಕೆ ಸುರೇಶ್ ಅವ್ರಿಗೂ ಒಂದು ಸೋಲಾಗುತ್ತೆ ಅಂತ. ಬಟ್ ಸೋಲಾಗ್ಬಿಟ್ಟಿದೆ. ಅದನ್ನು ಸಹಿಸಿಕೊಳ್ಳುವ ಅಥವಾ ಒಪ್ಪಿಕೊಳ್ಳುವ ವಿಚಾರದಲ್ಲಿ ಡಿಕೆ ಬ್ರದರ್ಸ್ ಯಾಕೋ ಸ್ವಲ್ಪ ಹಿಂದೇಟ್ ಹಾಕ್ದಂಗೆ ಕಾಣಿಸ್ತಾ ಇದೆ. ಸಹಿಸ್ಕೊಳ್ತಿಲ್ಲ, ಅದನ್ನು ಒಪ್ಕೊಳ್ತಿಲ್ಲ. ಹಾಗಾಗಿ ಚನ್ನಪಟ್ಟಣ ಬಂದು ಕುಮಾರಸ್ವಾಮಿ ಅವರ ಒಂದು ಸ್ವಕ್ಷೇತ್ರ ಅನ್ನೋ ರೀತಿಯಲ್ಲಿ ಕರೆಯಲಾಗತ್ತೆ. ಅದು JDSನ ಬೆಲ್ಟ್ ಅಂತ ಹೇಳಲಾಗತ್ತೆ. ಆ ಕಾರಣಕ್ಕಾಗಿ ಅಲ್ಲೇ ಗೆಲ್ಲಬೇಕು ಅನ್ನುವಂಥದ್ದನ್ನು ತೀರಾ ಪರ್ಸ್ನಲ್ ಆಗಿ ತೆಗೆದುಕೊಂಡ ಹಾಗೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಟೆಂಪಲ್ ರನ್ ಮಾಡಿದ್ರು, ಸುಮಾರು 30ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು, ವಿಶೇಷವಾದಂಥ ಪೂಜೆಯನ್ನು ಚನ್ನಪಟ್ಟಣದಲ್ಲಿ ಸಲ್ಲಿಸಿದ್ರು. ಆಮೇಲೆ ನಾನೇ ಅಭ್ಯರ್ಥಿ ಅನ್ನುವಂಥ ರೀತಿಯಲ್ಲಿ DCM ಮಾತನಾಡಿದ್ರು. ಅದಾದಮೇಲೆ ಯಾರೇ ನಿಂತರೂ ನಾನೇ ಅಂದ್ಕೊಂಡು ಓಟ್ ಹಾಕಿ ಅಂತ ಹೇಳಿದ್ರು. ಬಟ್ ಡಿಕೆ ಸುರೇಶ್ ಅವರು ಮಾತ್ರ ಅಯ್ಯೋ ಸಾಕಪ್ಪ, ಈಗ ಇನ್ನೂ ಸೋತಿದ್ದೀನಿ, ಸದ್ಯಕ್ಕೆ ಎಲ್ಲೂ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರ ಒಂದಷ್ಟು ಚಲನವಲನ ನೋಡಿದ್ರೆ ಈ ಅನುಮಾನ ಹುಟ್ಕೊಳ್ತಾ ಇದೆ.